ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಪಾನಿಪತ್ ಬಾಲಿಷ್ಠ ದಾಳಿಗಾತಿಯ ಬಂಧನ ಮತ್ತೊಮ್ಮೆ ದೆಹಲಿ ತಂಡದ ಪ್ರಮುಖ ದಾಳಿಗಾತಿ ಅಂಕಣದಲ್ಲಿ ಬಲಾಢ್ಯ ತಂಡಗಳ ನಡುವಿನ ರೋಚಕ ಪಂದ್ಯ ಮೈದಾನದ ಮಧ್ಯದಲ್ಲಿ ದಾಳಿ ಭಾಗದಲ್ಲಿ ಭಾರತಕ್ಕಾಗಿ ಆಡಿದಂತ ಆಟಗಾರ್ತಿ ಭಾರತ ದೇಶಕ್ಕೆ ಬಂಗಾರದ ಪದಕ ತಂದುಕೊಟ್ಟಂತ ಆಟಗಾರ್ತಿ ಒಂದ್ಸಲ ಜೋರಾದ ಚಪ್ಪಾಳೆಯನ್ನು ಹಾಕ್ತಾರೆ. ಅದ್ಭುತವಾದಂತಹ ಟಚ್ ಮೊತ್ತದಲ್ಲಿ ತಮ್ಮ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ಮತ್ತೊಮ್ಮೆ ದೆಹಲಿ ತಂಡದ ಆಟಗಾರ್ತಿ ಸ್ಕೋರ್ ಅಪ್ಡೇಟ್ ಮಾಡಿ ಸಮಬಲದ ಹೋರಾಟದಲ್ಲಿ ಪಂದ್ಯ 1-1 ಸಮಬಲ. ಮತ್ತೊಮ್ಮೆ ವೇಗದ ದಾಳಿಗಾತಿ ಕಾದು ನಡೆಯುವ ನಿರೀಕ್ಷೆಯಲ್ಲಿ ಅಂಕಣದ ಬಲಭಾಗದಲ್ಲಿ ತಂಡದ ಖಾತೆಯನ್ನು ಆರಂಭಿಸಿದಂತ ಆರಂಭಿಕ ಆಟಗಾತಿ ಅಂಕಣದಲ್ಲಿ ಡಿಸೈಡ್ ರೈಟ್ ಮೂರರಲ್ಲಿ ಪಂದ್ಯ ಇದೆ. ಮತ್ತೊಮ್ಮೆ ದೆಹಲಿ ಮೂಲದ ಆಟಗಾರ ಯಾವುದೇ ರೀತಿಯಾದ ಹಂತದ ಸಂಪಾದನೆ ಇಲ್ಲ. 3-1 ಬಿಡುವಿಲ್ಲದ ದಾಳಿ ಭಾಗದಲ್ಲಿ ನಮ್ಮ ತಂಡವನ್ನ ಗೆಲ್ಲಿಸಲಿಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಕಬಡ್ಡಿಯಿಂದಲೇ ನಮ್ಮ ಬದುಕನ್ನ ಕಟ್ಟಿಕೊಂಡಿರುವಂತಹ ಆಟಗಾರ್ತಿಯರು ಅಂಕಣದ ಬಲಭಾಗದಲ್ಲಿ ಭಾರತ ದೇಶದ ಪ್ರತಿಷ್ಠಿತ ತಂಡಗಳಲ್ಲಿ ಒಂದಾದಂತ ತಂಡ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಪಾನಿಪತ್. ಅಲ್ಲಿಂದ ಇಲ್ಲಿವರೆಗೆ ಆಗಮಿಸಿದ್ದಾರೆ. ಹಾಗನ ಈ ಕಡೆಗೆ ಕೂಡ ದೆಹಲಿ ರಾಜ್ಯದ ಪ್ರತಿಷ್ಠಿತ ತಂಡಗಳಲ್ಲಿ ಒಂದಾದಂತ ತಂಡ ಪಾಲಂ ಸ್ಪೋರ್ಟ್ಸ್ ಕ್ಲಬ್ ದೆಹಲಿ. ಅದಕ್ಕಾಗಿ ರಾಷ್ಟ್ರೀಯ ತರಬೇತುದಾರರ ಗಡಿಯಲ್ಲಿ ಪಳಗಿದಂತ ತಂಡ ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ರೈಟ್ಸ್ ಔಟ್ ಫೈಟ್ ಟು ಸಿಯಾಸತ್ ಪಾನಿಪತ್. ವಿರಾಮದ ನಂತರ ಪಂದ್ಯ ಆರಂಭದಲ್ಲಿ ಅದ್ಭುತವಾದ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಲದ ವೇಗದ ದಾಳಿಗಾತಿ ಅದ್ಭುತ ಪ್ರದರ್ಶನದಲ್ಲಿ ಪಂದ್ಯ ಇದೆ. ಮತ್ತೊಂದು ಹಂತದ ಸಂಪಾದನೆ 6-1 ಪಂದ್ಯ. ಮತ್ತು 2 ಪಂದ್ಯ ಆರಂಭದಲ್ಲಿ ಜಗಜಾಂತರ ಅಂತರವನ್ನ ಕಾಯ್ದುಕೊಳ್ತಾ ಇದೆ ಸಿಐಎಸ್ಎಫ್ ಪಾನಿಪತ್ ತಂಡ. ಮತ್ತು 2 ಪಂದ್ಯ 8 ಅಂಕದ ಅಂತರದಲ್ಲಿ
ಅಂಗ ಮುನ್ನಡೆದ ಕಾರಣ ಯಾವುದೇ ರೀತಿಯಾದ ಬೋನಸ್ ಸ್ಥಿತಿಗೆ ವಾಪಸ್ ಆಗ್ತಾ ಇದ್ದಾರೆ. ದೆಹಲಿ ತಂಡದ ಪ್ರಮುಖ ದಾಳಿಗಾತಿ ಅಂಕಣದಲ್ಲಿ ಮತ್ತೊಮ್ಮೆ ಎತ್ತಂಡ ನಿಲುವಿನ ದಾಳಿಗಾತಿ ಅಂಕಣದಲ್ಲಿ ಬೋನಸ್ ಸ್ಥಿತಿಗೆ ವಾಪಸ್ ಆಗ್ತಾ ಇದ್ದಾರೆ. ಬಿಡುವಿಲ್ಲದ ದಾಳಿ ಭಾಗದಲ್ಲಿ ಅಂಕಣದಲ್ಲಿ ಮತ್ತೊಮ್ಮೆ ಜರ್ಸಿ ನಂಬರ್ 2ರಲ್ಲಿ ಗುರುತಿಸಿಕೊಳ್ಳಬಲ್ಲಂತ ರಾಷ್ಟ್ರೀಯ ಆಟಗಾತಿ ಅಂಕಣದಲ್ಲಿ ಮತ್ತೊಂದು ಅಂಕದ ಸಂಪಾದನೆಯಲ್ಲಿ ಹನ್ನೆರಡು 3ರಲ್ಲಿ ಪಂದ್ಯ ಇದೆ. ಅದ್ಭುತವಾದಂತ ಟ್ಯಾಕಲ್ ಆಗ್ತಾ ಇದೆ. ಬೋನಸ್ ಸ್ಥಿತಿಗೆ ಅಂಕಣದಿಂದ ಹೊರಭಾಗಕ್ಕೆ ಹೋಗ್ತಾ ಇದ್ದಾರೆ. ದೆಹಲಿ ತಂಡಕ್ಕೆ ಯಾವುದೇ ರೀತಿಯಾದ ಸುಲಭದ ಅಂಕವನ್ನ ಬಿಟ್ಕೊಳ್ತಾ ಇಲ್ಲ. ಪಂದ್ಯಾವಳಿಯ ಪ್ರತಿಷ್ಠಿತ ತಂಡಗಳಲ್ಲಿ ಒಂದಾದಂತಹ ತಂಡಗಳು ಅಂಕಣದ ಬಲಭಾಗದಲ್ಲಿ ಅಂತಿಮ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಸೆಣಸಾಡ್ತಾ ಇದ್ದಾವೆ. ಈಗಾಗಲೇ 3 ತಂಡಗಳು ಬಹುಮಾನ ಸುತ್ತಿಗೆ ಲಗ್ಗೆ ಇಟ್ಟಿದ್ದವು. ಇದರಲ್ಲಿ ಯಾರು ಗೆಲ್ತಾರೆ ಅವರು ಕೂಡ ಒಂದು ಬಹುಮಾನಕ್ಕೆ ಭಾಜನರಾಗ್ತಾರೆ. ಈಗಾಗಲೇ ಸೆಮಿಫೈನಲ್ಗೆ 3 ತಂಡಗಳು ಲಗ್ಗೆ ನೆಟ್ಟಿದ್ದಾವೆ. ಈಗಾಗಲೇ ಪ್ರವೇಶಾತಿ ಕೂಡ ಪಡೆದಿದ್ದಾವೆ. 2 points. Repetition final share 13-6ರಲ್ಲಿ ಪಂದ್ಯ 13-6. ಮತ್ತೊಮ್ಮೆ ಬೋನಸ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. 13-6ರಲ್ಲಿ ಪಂದ್ಯ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಕಾದು ನಡುವ ನಿರೀಕ್ಷೆ ಇದೆ. ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ವೀಕ್ಷಣೆ ಮಾಡ್ಲಿಕ್ಕೆ ಆಗಮಿಸಿದಂತ ಎಲ್ಲಾ ವೀಕ್ಷಕ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸಂಘಟಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನಮ್ಮೊಟ್ಟಿಗೆ 3 ದಿನಗಳ ಕಾಲ ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಬಹಳ ಒಂದು ಶಾಂತಿ ಮತ್ತು ಸುವ್ಯವಸ್ಥೆ ಭದ್ರತೆಯನ್ನು ನೀಡಿದಂತ ನಮ್ಮೆಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗಕ್ಕೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆಯೇ 3 ದಿನಗಳ ಕಾಲ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಯಾವುದೇ ರೀತಿಯಂತ ತೊಂದರೆ ಆಗದಂತೆ ನೋಡಿಕೊಂಡಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. 3 ದಿನಗಳ ಕಾಲ ನಿರಂತರವಾಗಿ ಪರಮ ಪೂಜ್ಯರ ಅಪ್ಪಣೆ ಮೇರೆಗೆ ಈ ಒಂದು ಕ್ರೀಡಾಕೂಟದ ಜೊತೆಗೆ ಬಹಳ ಒಂದು ಅಭೂತಪೂರ್ವ ಅಂತ ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲದೆ ಕರ್ನಾಟಕದ ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿರುವಂತಹ ಎಲ್ಲ ನಮ್ಮ ಈ ಭಾಗದ ಅನೇಕ ಕಲಾವಿದರು ಕೂಡ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಲಾವಿದರ ತಂಡಕ್ಕೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಇಷ್ಟೊಂದು ಪಂದ್ಯಗಳು ಯಶಸ್ಸು ಆಗಬೇಕಾದ್ರೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ನೋಡಿಕೊಂಡು ನಮ್ಮ ಪಂದ್ಯಾವಳಿಯನ್ನ ಮುನ್ನಡೆಸುತ್ತಿರುವಂತ ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚರ್ ಸಂಸ್ಥೆಯ ಎಲ್ಲ ತಿರುಪುಗಾರ ಮಂಡಳಿಗೂ ಕೂಡ ನಾವು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. 3 ದಿನಗಳ ಕಾಲ ಸತತವಾಗಿ ನಿರಂತರವಾಗಿ ಪಂದ್ಯಾವಳಿಯನ್ನ ಮುನ್ನಡೆಸ್ತಾ ಇದ್ದಾರೆ. ಈ ಒಂದು ಇಂಥ ಒಂದು ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಇದೇ ಒಂದು ಒಳ್ಳೆಯ ವೇದಿಕೆಯನ್ನ ಈ ಒಂದು ಪಂದ್ಯಾವಳಿ ನೋಡಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭೂತಪೂರ್ವ ಅಂತ ಪಂದ್ಯಾವಳಿ ಅಂತ ಹೇಳ್ಬೋದು. ಹಾಗೆಯೇ ಈ ಒಂದು ಪಂದ್ಯಾವಳಿಯಲ್ಲಿ ಮತ್ತೊಂದು ವಿಶೇಷತೆ ಏನಂದ್ರೆ ನಾವು ಕರ್ನಾಟಕದ ಅನೇಕ ಕಬಡ್ಡಿ ಪಂದ್ಯಾವಳಿಗಳನ್ನ ನೋಡಿದ್ದೀವಿ. 10,000 ಗುಪ್ತ ಕಾಣಿಕೆ ಕೊಡ್ತಾರೆ, 20,000 ಗುಪ್ತ ಕಾಣಿಕೆ ಕೊಡ್ತಾರೆ. ಆದರೆ ಈ ಒಂದು ಕಾಡಸಿದ್ದೇಶ್ವರ ಕಬಡ್ಡಿ ವೈಭವದಲ್ಲಿ ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿ ಗುಪ್ತ ಕಾಣಿಕೆ ಕೊಟ್ಟಿದ್ದಾರೆ. ಆ ಗುಪ್ತ ಕಾಣಿಕೆಯನ್ನು ನೀಡಿದಂತ ಮಹನೀಯರಿಗೆ ಒಂದು ಸಲ ಜೋರಾದ ಚಪ್ಪಾಳೆ ಬರಲಿ ಆಗ್ತಾರೆ. ಹದಿನೆಂಟು 6ರಲ್ಲಿ ಪಂದ್ಯ ಸಾಗ್ತಾದ 18-6 in favor of CISM ಪಾನಿಪತ್. 2 points. ರೈಟ್ ಕಾರ್ನರ್ ವಿಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಹಾಫ್ ಟೈಮ್ ಮಧ್ಯಂತರ ವಿರಾಮ. ವಿರಾಮದ ನಂತರ ಸ್ಕೋರ್ ಇವರ 18-8 in favor of
CISF ಪಾಣಿಪಾವ್. ದ್ವಿತೀಯಾರ್ಧ ಆರಂಭದ ಮೊದಲನೇ ದಾಳಿಯಲ್ಲಿ ಪಾಲಂ ಸ್ಪೋರ್ಟ್ಸ್ साउथ ईस्टर्न रेलवे कोलकाता से SSC हरियाणा साउथ ईस्टर्न रेलवे कोलकाता और से SSC हरियाणा ಇಲ್ಲೇ ನಾ ಮಾಡಿ ಬಿಡದಾಗ ಅದನ್ನ ಕಾಲ ಕಬಡ್ಡಿ ನಡೆದಲ್ಲ ಇಲ್ಲೇ ಅದನ್ನ ಬಾ ಹಾಗನೆ 3 ದಿನಗಳ ಕಾಲ ನಮ್ಮ ಕಾಡಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಲ್ಲಿ ಇರುವಂತ ಎಲ್ಲ ಪ್ರಾಥಮಿಕ ಪ್ರೌಢ ವಿಭಾಗದ ಕಾಲೇಜು ವಿಭಾಗದ ಎಲ್ಲ ಗುರುಬಳಗದವರು ಕೂಡ ಸೇರಿಕೊಂಡು ಈ ಒಂದು ಅಖಿಲ ಭಾರತ ಕಬಡ್ಡಿ ಪಂದ್ಯಾವಳಿಗೆ ಆಯಾ ವಿಭಾಗಗಳನ್ನ ಮಾಡಿಕೊಂಡು ವಸತಿ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಪ್ರಯಾಣದ ಮಧ್ಯೆ ವ್ಯವಸ್ಥೆ ಆಗಿರ್ಬೋದು, ಹಾಸ್ಟೆಲ್ಗಳ ವ್ಯವಸ್ಥೆ ಆಗಿರ್ಬೋದು, ಆಟಗಾರ್ತಿಯರಿಗೆ ಬಂದಂತ ಆಟಗಾರ್ತಿಯರಿಗೆ ಯಾವುದೇ ರೀತಿಯಂತ ಕುಂದುಕೊರತೆ ಆಗದಂತೆ ನೋಡಿಕೊಂಡಿರುವಂತಹ ನಮ್ಮೆಲ್ಲ ಕಾಡಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಎಲ್ಲಾ ಗುರುಬಳಗಕ್ಕೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಹಾಗೆಯೇ ಅದರೊಂದಿಗೆ ಈ ಶಾಲೆಯ NSS ಹಾಗೂ NCC ವಿದ್ಯಾರ್ಥಿಗಳ ಪಾತ್ರ ಬಹಳ ಒಂದು ಪ್ರಾಮುಖ್ಯತೆ. ಸತತವಾಗಿ 3 ದಿನಗಳ ಕಾಲ ನಮ್ಮೊಟ್ಟಿಗೆ ಇದ್ದು ಯಾವುದೇ ತರಹದ ಕುಂದುಕೊರತೆ ಆಗದಂತೆ ನೋಡಿಕೊಂಡಿರುವ NSS ಮತ್ತು NCC ವಿದ್ಯಾರ್ಥಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಜೋರಾದ ಚಪ್ಪಾಳೆ. Do or die. Third right, decide right. ಮತ್ತೊಂದು ಅಂಕದ ಸಂಪಾದನೆ. ಈಗಾಗಲೇ ತಾವು ಹಿಂದಿನ ಪಂದ್ಯ ಗಮನಿಸಬಹುದು. UP ಸ್ಟೇಟ್ ಮತ್ತು SSC ಅಕಾಡೆಮಿ ಹರಿಯಾಣ ಪಂದ್ಯ ಆರಂಭ ಆದಾಗ UP ತಂಡದ ಆಟಗಾರ್ತಿ ಬಹಳ ಒಂದು ಇಂಜುರಿ ಆದ್ರು. ಅವರ ಕಾಲಿಗೆ ತುಂಬಾ ಏಟಾಗಿದೆ. ಆ ಒಂದು ಇಂಜುರಿ ಆದ ಗಮನ ನಮ್ಮ ಶ್ರೀಗಳಿಗೆ ಕಿವಿಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಆಟಗಾರ್ತಿ ಮೂಲತಃ ನಮ್ಮ ಕರ್ನಾಟಕದವರು, ಕಬಡ್ಡಿಯಿಂದಲೇ ತಮ್ಮ ಜೀವನವನ್ನ ರೂಪಿಸಿಕೊಂಡಂತ ಆಟಗಾರ್ತಿ. ಒಂದ್ಸಲ ಜೋರಾದ ಚಪ್ಪಾಳೆ ಬರ್ಲಿ ಆಡ್ತಾರೆ. ಕರ್ನಾಟಕದವ್ರು ಯಾರ್ಯಾರಿದ್ದೀರಿ ಒಂದ್ಸಲ ಚಪ್ಪಾಳೆ ಬರ್ಲಿ. ನಿಮ್ಗೆ ಹೇಳಿದ್ರೆ ಮಾತ್ರ ಚಪ್ಪಾಳೆ ಬಡಿಯವ್ರ. ಇಪ್ಪತ್ತಾರು 10ರಲ್ಲಿ ಪಂದ್ಯ ಇದೆ. ಬಿಡುವಿಲ್ಲದ ದಾಳಿ ಭಾಗದಲ್ಲಿ ವೇಗದ ದಾಳಿಗಾರ್ತಿ ಕಾದು ನಡುವ ನಿರೀಕ್ಷೆಯಲ್ಲಿ ಬಲಿಷ್ಠವಾದಂತಹ ಟ್ಯಾಕಲ್ ಆಗ್ತಾ ಇದೆ. ಹಾಗನೆ ಈ ಒಂದು ಪಂದ್ಯಾವಳಿಯನ್ನ ನೇರ ಪ್ರಸಾರವಾಗಿ ತೋರಿಸುತ್ತಿರುವ ನಮ್ಮ SLG ಟಿವಿ ಹಾಗನೆ ಫಾಸ್ಟ್ 9 ಟಿವಿಯಲ್ಲಿ ಕೂಡ ನೇರ ಪ್ರಸಾರವಾಗ್ತಾ ಇದೆ. ಅವರಿಗೂ ಕೂಡ ಧನ್ಯವಾದಗಳು. ಲಾಸ್ಟ್ 5 minutes go. Both team captains remaining 5 minutes player. आपके आखिरी 5 मिनट अभी खेल बाकी है. ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. ತಂಡದ ಎಲ್ಲ ಆಟಗಾರ್ತಿಯರು ಆಲ್ರೌಂಡರ್ ಪ್ರದರ್ಶನವನ್ನ ತೋರ್ಪಡಿಸ್ತಾ ಇದ್ದಾರೆ. ಕಬಡ್ಡಿಯಿಂದಲೇ ನಮ್ಮ ಬದುಕನ್ನ ಕಟ್ಟಿಕೊಂಡಿರುವಂತಹ ಆಟಗಾರ್ತಿಯರು
ಮುಂದಿನ ಪಂದ್ಯಾವಳಿಯ ಮಾದರಿ ತಂಡ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಲಾಸ್ಟ್ 4 minutes ಕೊನೆಯ 4 ನಿಮಿಷ. लास्ट 10 फाइनल बॉल पर एसएससी हरियाणा से साउथ सेंट्रल रेलवे कोलकाता, साउथ सेंट्रल रेलवे कोलकाता से एसएससी हरियाणा. लास्ट 10 फाइनल बॉल पर प्लीज कम टू द ग्राउंड. ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ಕೊನೆಯ 3 ನಿಮಿಷ ಅಂತಿಮ ಘಟ್ಟಕ್ಕೆ ಪಂದ್ಯ ಸಾಗುತ್ತಾ ಇದೆ. ಆರಂಭದ ಉದ್ದಕ್ಕೂ ಕೂಡ ಮುಂಚೂಣಿಯಲ್ಲಿದ್ದಾರೆ ಸಿಎಸ್ಎಫ್ ತಂಡದ ಆಟಗಾರ್ತಿಯರು. ಅಂಕಣದಲ್ಲಿ ಮತ್ತೊಂದು ದೆಹಲಿ ತಂಡದ ಆಟಗಾರ್ತಿ ಎಡಬದಿಯ ದಾಳಿಗಾರ್ತಿಯ ಅಂಕಣದಲ್ಲಿ ಎಚ್ಚರಿಕೆ ಹೆಜ್ಜೆ ನೀಡುತ್ತಾ ಪಂದ್ಯವನ್ನು ಆಡ್ತಾ ಇದ್ದಾರೆ. ಪಂದ್ಯ 100ಕ್ಕೆ 80% ಕೈ ಬಿಟ್ಟಿದೆ. ಆದ್ರೂ ಕೂಡ ಪ್ರಯತ್ನದಲ್ಲಿ ಸಾಗ್ತಾ ಇದ್ದಾರೆ ದೆಹಲಿ ಮೂಲದ ಆಟಗಾರ್ತಿಯರು. ಜಯದ ಹಾದಿಯಲ್ಲಿ ಸಿಐಎಸ್ಎಫ್ ತಂಡ ಮುನ್ನಡೆಯಲ್ಲಿದೆ. ಮ್ಯಾಚ್ ಈಸ್ ಓವರ್, ವಿನ್ ಬೈ ಸಿಐಎಸ್ಎಫ್. ಪಾಣಿಪತ್ ಕೂಡ ಸೆಮಿಫೈನಲ್ ಗೆ ಕೇಳ್ತಾ ಇದೆ. ಜೋರಾದ ಚಪ್ಪಾಳೆ.